ನಮಸ್ಕಾರ ಎಲ್ಲರಿಗೂ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಮೊದಲು ಯಾವ ಆಹಾರ ತಗೋತೀವಿ ಅನ್ನೋದ್ರ ಮೇಲೆ ನಮ್ಮ ಇಡೀ ದಿನದ ಮೆಟಬಾಲಿಸಮ್ ಹೇಗಿರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಅಂದರೆ ನಾವು ಇಡೀ ದಿನದಲ್ಲಿ ಎಷ್ಟು ಶಕ್ತಿಯುತವಾಗಿ ದಿನವನ್ನು ಕಳೀತಾ ಇದ್ದೀವಿ, ಜೀರ್ಣಕ್ರಿಯೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ದೇಹದಲ್ಲಿ ಹೊಟ್ಟೆ ಬೊಜ್ಜು ಕರಗಿಸುವಂತಹ ಪ್ರಕ್ರಿಯೆ ಎಷ್ಟು ಫಾಸ್ಟಾಗಿ ನಡೀತಿದೆ ಅನ್ನೋದು ನಿರ್ಧಾರ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಟೀ, ಕಾಫಿ ಅಥವಾ ಒಂದೆರಡು ಬಿಸ್ಕೆಟ್, ರಸ್ಕ್ ತೊಗೊಂಡ್ಬಿಟ್ರೆ ನಮ್ಮ ಬ್ಲಡ್ ಶುಗರ್ ಸಡನ್ನಾಗಿ ಸ್ಪೈಕ್ ಆಗಿಬಿಡುತ್ತೆ. ಇನ್ನಷ್ಟು ತಿನ್ನಬೇಕು ಅಂತ ಫೀಲ್ ಆಗ್ತಿರುತ್ತೆ. ಇನ್ನಷ್ಟು ಹೊಟ್ಟೆ ಬೊಜ್ಜು ಹೆಚ್ಚಾಗೋದಕ್ಕೆ ಅನುಕೂಲ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಸುಲಭವಾಗಿ ಹೊಟ್ಟೆ ಬೊಜ್ಜನ್ನು ಕರಗಿಸಲು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಾಗಿರ್ತಕ್ಕಂತಹ 5 ಸುಲಭ ಆಯ್ಕೆಗಳು ಯಾವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇದನ್ನು ಸುಲಭವಾಗಿ ನೀವು ಮನೆಯಲ್ಲೇ ಕಂಟಿನ್ಯೂ ಮಾಡಬೇಕು. ಹೊಟ್ಟೆ ಬೊಜ್ಜನ್ನು ಕರಗಿಸೋದು ಹೇಗೆ ಸಾಧ್ಯ ಅಂತ ನೀವು ತಿಳ್ಕೊಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡಿದೆ. ಈಗ ನಮ್ಮ ಹೊಟ್ಟೆನ ಒಂದು ಫಲವತ್ತಾದ ಭೂಮಿ ಇದ್ದ ಹಾಗೆ ಅಂತ ಅಂದ್ಕೊಳ್ಳೋಣ. ನಾವು ಹೇಗೆ ಒಂದು ಭೂಮಿಯಲ್ಲಿ ಒಳ್ಳೆ ಆರೋಗ್ಯಕರ ಬೀಜವನ್ನು ಬಿತ್ತಿದಾಗ ಸರಿಯಾದ ರೀತಿಯಲ್ಲಿ ಆ ಒಳ್ಳೆ ಗಿಡ ಬರುತ್ತೋ, ನಮಗೆ ಒಳ್ಳೆ ಫಲ ಸಿಗುತ್ತೋ, ಅದೇ ರೀತಿ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಹೊಟ್ಟೆಗೆ ಏನು ಆಹಾರವನ್ನು ಕೊಡ್ತೀವೋ ಅದು ಸರಿಯಾಗಿ ಆರೋಗ್ಯಕರವಾಗಿದ್ದರೆ ಮಾತ್ರ ನಮ್ಮ ದೇಹವನ್ನು ಹೀಲ್ ಮಾಡುವಂತಹ ಗುಣ ಮತ್ತು ಚೇತರಿಕೆ ಮಾಡುವಂತಹ ಒಳ್ಳೆಯ ಆಹಾರವನ್ನು ನಾವು ಕೊಟ್ಟಾಗ ಮಾತ್ರ ಇಡೀ ದಿನ ನಮ್ಮ ಮೆಟಬಾಲಿಸಮ್ಗೆ ಒಳ್ಳೆ ಸಿಗ್ನಲ್ ಸಿಗುತ್ತೆ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಅಂದರೆ ನಾವು ಮೊದಲು ಯಾವ ಸಿಗ್ನಲ್ ನಮ್ಮ ದೇಹಕ್ಕೆ, ನಮ್ಮ ಹೊಟ್ಟೆಗೆ ಕೊಡ್ತೀವೋ ಅದೇ ರೀತಿ ನಮ್ಮ ಇಡೀ ದಿನ ಅದು ಸರಿಯಾಗಿ ಜೀರ್ಣಕ್ರಿಯೆ ಕೆಲಸ ಮಾಡ್ತಾ ಹೋಗುತ್ತೆ. ಅದಕ್ಕೇ ಬೆಳಗ್ಗೆ ಎದ್ದ ತಕ್ಷಣ ನಾವು ಟೀ, ಕಾಫಿ, ಯಾವುದೋ ಒಂದು ಸ್ನ್ಯಾಕನ್ನು ತೊಗೊಂಡ್ರೆ ಸಡನ್ನಾಗಿ ಬ್ಲಡ್ ಶುಗರ್ ಹೆಚ್ಚಾಗ್ಬಿಡುತ್ತೆ. ಇಡೀ ದಿನ ಆ ಮೆಟಬಾಲಿಸಮ್ ಸರಿಯಾದ ಸಿಗ್ನಲ್ ಸಿಗೋದಿಲ್ಲ. ಹೆಚ್ಚು ಇನ್ನೂ ಶುಗರ್ ಬೇಕು ಅನಿಸುತ್ತೆ, ಇನ್ನು ತಿಂತಾ ಇರಬೇಕು ಅನ್ನುವಂಥ ಸಿಗ್ನಲ್ ಸಿಗ್ತಾ ಇರುತ್ತೆ. ನಮ್ಮ ಹೊಟ್ಟೆ ಬೊಜ್ಜು ಕರಗಿಸುವಂತಹ ಪ್ರಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಸೊ ಯಾವ 5 ಆಯ್ಕೆಗಳು ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಮೊದಲನೆಯದು, ಬೆಚ್ಚಗಿನ ನೀರಿಗೆ ಲಿಂಬೆ ರಸ ಮತ್ತು ಶುಂಠಿಯನ್ನು ಹಾಕೊಂಡು ಕುಡಿಯುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬೆಚ್ಚನೆ ನೀರಿಗೆ ಅರ್ಧ ನಿಂಬೆಹಣ್ಣು ಫುಲ್ ಸ್ಕ್ವೀಸ್ ಮಾಡಿ ಹಾಕಿ ಅದಕ್ಕೆ ಸ್ವಲ್ಪ ಶುಂಠಿಯನ್ನು ತುರಿದು ಹಾಕಿ, ಈ ರೀತಿ ಬೆಳಗ್ಗೆ ಬೆಚ್ಚಗೆ ನೀರಿಗೆ ನಿಂಬೆಹಣ್ಣು ಮತ್ತು ಶುಂಠಿ ಹಾಕ್ಕೊಂಡು ಕುಡಿಯೋದ್ರಿಂದ ಬಹಳಷ್ಟು ನಮಗೆ ಆರೋಗ್ಯಕ್ಕೆ ಲಾಭ ಸಿಗ್ತಾ ಹೋಗುತ್ತೆ. ಒಳ್ಳೆಯ ಮೆಟಬಾಲಿಸಮ್ಗೆ ಚಾಲನೆ ಸಿಕ್ಕಾಗುತ್ತೆ. ಹೇಗೆ ಅಂತ ಅಂದರೆ, ಈ ನಿಂಬೆ ರಸದಲ್ಲಿರುವಂತಹ ಕೆಮಿಕಲ್ಗಳು, ಅದರಲ್ಲಿರುವಂತಹ ವಿಟಮಿನ್ ಸಿ ನಮ್ಮ ಲಿವರನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ನಮ್ಮ ಲಿವರ್ ಏನಿರುತ್ತೆ ಅದು ಹೊಟ್ಟೆ ಬೊಜ್ಜು ಕರಗಿಸೋಕ್ಕೆ ಬೇಕಾಗಿರುವಂತಹ ಇಂಜಿನನ್ನು ಚಾಲನೆಗೆ ಸಿಗುತ್ತೆ. ಈ ವಿಟಮಿನ್ ಸಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರುತ್ತೆ. ನಮ್ಮ ದೇಹದ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಕೆಲವೊಂದಷ್ಟು ಅಂಶಗಳಿರೋದ್ರಿಂದ ಅದರಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಮತ್ತು ನಾವು ಹಾಕುವ ಶುಂಠಿಯಲ್ಲಿ ಅದು ನಮ್ಮ ಡೈಜೆಷನ್ ಕ್ರಿಯೆನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಬ್ಲಡ್ ಗ್ಲೂಕೋಸನ್ನು ಸರಿಯಾಗಿ ಮೇಂಟೈನ್ ಮಾಡೋಕ್ಕೆ ನಿಧಾನವಾಗಿ, ಸಡನ್ನಾಗಿ ಯಾವುದೇ ಸ್ಪೈಕ್ಗಳು ಆಗದೆ ಇರೋ ರೀತಿಯಲ್ಲಿ ಬ್ಲಡ್ ಗ್ಲೂಕೋಸನ್ನು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸೊ ಆ ಬ್ಲಡ್ ಗ್ಲೂಕೋಸನ್ನು ಮೇಂಟೈನ್ ಮಾಡಿದಾಗ ಹೊಟ್ಟೆ ಬೊಜ್ಜು ಹೆಚ್ಚು ಶೇಖರಣೆ ಆಗದೆ ಅದು ಕರಗಿಸುವಂಥ ಪ್ರಕ್ರಿಯೆನ ಚೆನ್ನಾಗಿ ಆಗೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಿಂಬೆ ರಸ ಮತ್ತು ಶುಂಠಿ ಹಾಕೊಳ್ಳೋದ್ರಿಂದ ನಮಗೆ ಹೆಚ್ಚು ಉಪಯೋಗ ಆಗುತ್ತೆ. ನಮಗೆ ಹೊಟ್ಟೆ ಉಬ್ಬರ ಬರೋದು, ಅಸಿಡಿಟಿ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂಥದ್ದು ಇದೆಲ್ಲ ಕಡಿಮೆ ಆದಾಗ ನಮಗೆ ಸರಿಯಾಗಿ ನಾವು ತಿಂದಿರುವಂಥ ಆಹಾರ ಒಳ್ಳೆ ಪೋಷಕಾಂಶಗಳು ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇದು, ಮೆಂತ್ಯ ನೀರು. ನಾವು ರಾತ್ರಿ 1 ಲೋಟ ನೀರಲ್ಲಿ ಮೆಂತ್ಯ ಬೀಜಗಳನ್ನ ನೆನೆಸಿಡಬೇಕು. ಬೆಳಗ್ಗೆ ಎದ್ದು ಆ ಇಡೀ ಲೋಟದ ನೀರನ್ನು ಕುಡಿಯೋದ್ರ ಜೊತೆಗೆ ಆ ಮೆಂತ್ಯ ಬೀಜಗಳನ್ನು ಅಗಿದು ತಿನ್ನಬೇಕು. ಇದರಿಂದ ನಮಗೆ ಹಲವಾರು ಲಾಭಗಳು ಆಗ್ತಾ ಹೋಗುತ್ತೆ. ಈ ಮೆಂತ್ಯ ಬೀಜ ಅಥವಾ ಫೆನುಗ್ರೀಕ್ ಸೀಡ್ಸ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಗ್ಯಾಲೆಕ್ಟೋಮೆನಿನ್ ಅನ್ನುವಂಥ ಒಂದು ಕೆಮಿಕಲ್ ಇರುತ್ತೆ. ಇದೊಂದು ಸಾಲ್ಯುಬಲ್ ಫೈಬರ್. ಇದು ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಮೇಂಟೈನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಹೆಚ್ಚು ಹೊಟ್ಟೆ ಬೊಜ್ಜು ಶೇಖರಣೆ ಆಗೋದಿಲ್ಲ. ನಿಧಾನವಾಗಿ ಆ ಹೊಟ್ಟೆ ಬೊಜ್ಜು ಕರಗಿಸುವಂಥ ಪ್ರಕ್ರಿಯೆ ಕಂಟಿನ್ಯೂ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ಮೆಂತ್ಯ ಬೀಜಗಳನ್ನ ತಿನ್ನೋದ್ರಿಂದ ಕೂಡ ನಮ್ಮ ಹೊಟ್ಟೆ ಫುಲ್ ಅನಿಸುತ್ತೆ. ನಾವು ಮತ್ತೆ ತಿನ್ನುವಂಥ ಹಂಗರ್ ಕ್ಯೂಸ್ ಅಂತ ಏನು ಹೇಳ್ತೀವಿ, ಅಂದರೆ ಪದೇ ತಿನ್ನಬೇಕು ಅಂತ ಅನಿಸೋದು ಕಡಿಮೆ ಆಗುತ್ತೆ. ಆವಾಗ ನಾವು ತಿನ್ನುವಂಥ ಆಹಾರ ಪ್ರಮಾಣ ಕಡಿಮೆ ಆಗುತ್ತೆ. ಮೆಂತ್ಯ ನೀರನ್ನು ಕುಡಿಯೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಹೀರ್ಕೊಳ್ತಾ ಹೋಗುತ್ತೆ. ಹೊಟ್ಟೆ ಉಬ್ಬರ ಬರೋದು, ಬ್ಲೋಟಿಂಗ್ ಆಗೋದು, ಗ್ಯಾಸ್ ಆಗುವಂಥ ತೊಂದರೆ ಆಗೋದಿಲ್ಲ. ಇನ್ನು 3ನೇದು, ಜೀರಿಗೆ ನೀರು.
1 ಲೋಟ ನೀರಿಗೆ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸಿ ಅನಂತರ ಅದನ್ನು ನೀವು ಆರಿಸಿ ಕುಡಿಯೋದ್ರಿಂದ ಈ ಫ್ಯಾಟ್ ಬರ್ನಿಂಗ್ ಅಂದರೆ ಹೊಟ್ಟೆ ಬೊಜ್ಜನ್ನು ಕರಗಿಸಲಿಕ್ಕೆ ಬೇಕಾಗಿರುವಂತಹ ಮೆಟಬಾಲಿಸಮ್ ಏನಿರುತ್ತೆ ಅದಕ್ಕೆ ಬೇಕಾಗಿರುವಂಥ ಎನ್ಸೈಮ್ಗಳು ಕೆಮಿಕಲ್ಗಳು ಆಕ್ಟಿವೇಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆವಾಗ ಹೊಟ್ಟೆ ಬೊಜ್ಜನ್ನು ಕರಗಿಸುವ ಪ್ರಕ್ರಿಯೆ ಬೆಳಗಿಂದನೇ ಶುರುವಾಗುತ್ತೆ. ಇದರ ಜೊತೆಗೆ ಓಂಕಾಳು ಅಥವಾ ಅಜ್ವೈನ್ ಅಂತ ನಾವು ಏನು ಹೇಳ್ತೀವಿ, ಓಂಕಾಳನ್ನು ಹಾಕೋದ್ರಿಂದ ಕೂಡ ಥೈಮಾಲ್ ಅನ್ನುವಂಥ ಒಂದು ಕಾಂಪೌಂಡ್ ಇರುತ್ತೆ. ಇದು ಹೊಟ್ಟೆ ಉಬ್ಬರ ಬರುವಂಥದ್ದು, ಡೈಜೆಷನಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ, ಇಂಡೈಜೆಷನ್ ಆಗ್ತಾ ಇದೆ ಅಂದರೆ ಇದನ್ನು ಸರಿಪಡಿಸೋಕೆ ಇದು ತುಂಬಾ ಉಪಯೋಗ ಆಗುತ್ತೆ. ಸೊ ಜೀರಿಗೆ ಮತ್ತು ಓಂಕಾಳು ಇದನ್ನು ಸೇರಿಸಿಕೊಂಡು ಕುಡಿಯುವಂಥ ನೀರಿಂದ ನಮಗೆ ಈ ಹೊಟ್ಟೆ ಉಬ್ಬರ ಬರುವಂಥದ್ದು, ಗ್ಯಾಸ್ ಆಗ್ತಾ ಇದೆ, ಊಟ ಮಾಡಿದ ತಕ್ಷಣ ಹೊಟ್ಟೆಲಿ ಒಂಥರ ತೊಂದರೆ ಆಗ್ತಾ ಇದೆ ಅಂತ ಅನ್ನೋರು ಇದನ್ನು ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದ್ರಿಂದ ಇಡೀ ದಿನ ನಿಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ. ಡೈಜೆಷನ್ ಚೆನ್ನಾಗಿ ಆಗ್ತಿದೆ ಅಂದರೆ ಹೊಟ್ಟೆ ಬೊಜ್ಜು ಕರಗಿಸುವಂಥ ಪ್ರಕ್ರಿಯೆ ಸರಿಯಾಗಿ ದೇಹದಲ್ಲಿ ಆಗೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಇನ್ನು 4ನೇದಾಗಿ ಅಲೋವೆರಾ ಮತ್ತು ಆಮ್ಲ ಜ್ಯೂಸು. ಅಲೋವೆರಾ ಅಂದರೆ ಲೋಳೆ ಸರ ಅಂತ ಹೇಳ್ತೀವಿ. ಈ ಅಲೋವೆರಾ ಮತ್ತು ನೆಲ್ಲಿಕಾಯಿ ಆಮ್ಲ ಜ್ಯೂಸ್ ಈ ಎರಡನ್ನು 2 ಚಮಚ ಆಮ್ಲ ಜ್ಯೂಸ್ 2 ಚಮಚ ಅಲೋವೆರಾ ಜ್ಯೂಸ್ ಒಂದು ಇಡೀ ದೊಡ್ಡ ಲೋಟ ನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ಹಲವಾರು ಲಾಭಗಳು ಸಿಗ್ತಾ ಹೋಗುತ್ತೆ. ಈ ಅಲೋವೆರಾ ಅನ್ನುವಂಥದ್ದು ನ್ಯಾಚುರಲ್ ಡಿಟಾಕ್ಸಿಫೈಯರ್, ಅಂದರೆ ನಮ್ಮ ದೇಹದಲ್ಲಿರುವಂತಹ ವಿಷ ಪದಾರ್ಥಗಳನ್ನು ತೆಗೆದುಹಾಕೋಲಿಕ್ಕೆ ಮತ್ತು ನಮ್ಮ ಡೈಜೆಷನ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ, ಅದಕ್ಕೆ ಬೇಕಾಗಿರುವಂಥ ಎನ್ಸೈಮ್ಸ್ಗಳನ್ನ ಸರಿಯಾಗಿ ಮೇಂಟೈನ್ ಮಾಡೋದಕ್ಕೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಅದು ಸರಿಯಾಗಿತ್ತು ಅಂತ ಅಂದರೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ನಮಗೆ ಮುಂದೆ ಈ ಹೊಟ್ಟೆ ಬೊಜ್ಜು ಕರಗಿಸೋಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ಆಮ್ಲ ಅಥವಾ ನೆಲ್ಲಿಕಾಯಲ್ಲಿ ತುಂಬ ವಿಟಮಿನ್ ಸಿ ಇದೆ, ನಮಗೆ ಬಹಳ ಚೆನ್ನಾಗಿ ವಿಟಮಿನ್ ಸಿ ಸಿಗುತ್ತೆ, ನಮ್ಮ ದೇಹದ ಎಲ್ಲ ಕ್ರಿಯೆಗಳಿಗೂ ಬೇಕು. ಮುಖ್ಯವಾಗಿ ದೇಹದ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಕ್ರಿಯೆಗೆ ಬಹಳ ಚೆನ್ನಾಗಿ ಆಮ್ಲದಲ್ಲಿರುವಂತಹ ವಿಟಮಿನ್ ಸಿ ಏನಿದೆ ಇದು ಉಪಯೋಗ ಆಗುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ನಮ್ಮ ದೇಹದಲ್ಲಿ ತುಂಬ ಇರುತ್ತೆ, ಅದೆಲ್ಲ ಸರಿಯಾದಾಗ ಮಾತ್ರ ಈ ಫ್ಯಾಟ್ ಮೆಟಬಾಲಿಸಮ್ ಈ ಹೊಟ್ಟೆ ಬೊಜ್ಜು ಕರಗಲಿಕ್ಕೆ ಅನುಕೂಲ ಆಗಲಿಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಅಲೋವೆರಾ ಮತ್ತು ಆಮ್ಲ ಅಂದರೆ ನೆಲ್ಲಿಕಾಯಿ ಮತ್ತು ಲೋಳೆ ಸರ ಜ್ಯೂಸ್ ನಾವು ಪ್ರತಿದಿನ ಬೆಳಗ್ಗೆ ಕುಡಿಯೋದ್ರಿಂದ ಮೆಟಬಾಲಿಸಮ್ಗೆ ಒಳ್ಳೆ ಚಾಲನೆ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು 5ನೇದು ನೆನೆಸಿಟ್ಟಂತಹ ಬಾದಾಮಿ ಮತ್ತು ದ್ರಾಕ್ಷಿ. ನಾವು ರಾತ್ರಿ 5 ಬಾದಾಮಿ ನೀರಲ್ಲಿ ನೆನೆಸಬೇಕು, ಅದೇ ರೀತಿ 5 ಒಣ ದ್ರಾಕ್ಷಿಯನ್ನು ನೆನೆಸಿಟ್ಟಿರಬೇಕು. ಬೆಳಗ್ಗೆ ಎದ್ದು ಆ ಬಾದಾಮಿನ ಏನು ಸಿಪ್ಪೆ ತೆಗ್ದು ಬಾದಾಮಿನ ತಿನ್ನಬೇಕು. ಅದೇ ರೀತಿ ನೆನೆಸಿಟ್ಟಿರುವಂತಹ ದ್ರಾಕ್ಷಿಯನ್ನು ನೆನೆಸಿಟ್ಟ ನೀರನ್ನು ಕುಡಿಬೇಕು. ಇದರಿಂದನೂ ಕೂಡ ನಮಗೆ ಸಹಾಯ ಆಗುತ್ತೆ. ಹೇಗೆ ಅಂದರೆ ಈ ಬಾದಾಮಿಯಲ್ಲಿ ಹೆಲ್ತಿ ಫ್ಯಾಟ್ಸ್ ಮತ್ತು ಪ್ರೋಟೀನ್ ಇರುತ್ತೆ ಮತ್ತು ಬೇಕಾಗಿರುವಂಥ ಹಲವಾರು ವಿಟಮಿನ್ಸ್ ಇದರಲ್ಲಿ ನಮಗೆ ಸಿಗುತ್ತೆ. ಒಳ್ಳೆಯ ಆರೋಗ್ಯಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ ಮತ್ತು ಕೊಬ್ಬಿನ ಅಂಶ ಅದರಲ್ಲಿ ಸಿಗುತ್ತೆ. ಸೊ ಅದರಿಂದ ನಮಗೆ ಉಪಯೋಗ ಆಗುತ್ತೆ. ಅದರ ಜೊತೆಗೆ ಈ ದ್ರಾಕ್ಷಿಯಲ್ಲಿ ಏನು ನಾವು ನೆನೆಸಿಟ್ಟಿರುವಂತಹ ದ್ರಾಕ್ಷಿ ಇರುತ್ತೋ ಅದರಲ್ಲಿ ಸಾಲ್ಯುಬಲ್ ಫೈಬರ್ ಇರುತ್ತೆ. ನಾವು ದ್ರಾಕ್ಷಿ ತಿಂದರೆ ನಮಗೆ ಶುಗರ್ ಜಾಸ್ತಿ ಆಗುತ್ತಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು. ಖಂಡಿತ ಹೆಚ್ಚು ತಿಂದರೆ ಆ ಥರ ಆಗ್ಬೋದು. 5 ದ್ರಾಕ್ಷಿಯನ್ನು ಕರೆಕ್ಟಾಗಿ ತಗೊಳ್ಳೋದ್ರಿಂದ ಅದರಲ್ಲಿ ಸಾಲ್ಯುಬಲ್ ಫೈಬರ್ ಇರುತ್ತೆ, ಅದು ಸಕ್ಕರೆಯಲ್ಲಿ ರಕ್ತದಲ್ಲಿ ಪ್ರಮಾಣವನ್ನು ಮೇಂಟೈನ್ ಮಾಡುತ್ತೆ. ನ್ಯಾಚುರಲ್ ಸ್ವೀಟ್ನೆಸ್ ಅನ್ನು ಬೆಳಗ್ಗೆ ನಾವು ಅದನ್ನು ಸರಿಯಾಗಿ ತಗೊಳ್ಳೋದ್ರಿಂದ, ಫೈಬರ್ ಜೊತೆಗೆ ತಗೊಳ್ಳೋದ್ರಿಂದ ನಿಧಾನವಾಗಿ ಬ್ಲಡ್ ಗ್ಲೂಕೋಸನ್ನು ಮೇಂಟೈನ್ ಮಾಡೋದ್ರಿಂದ ಮತ್ತು ಸ್ವೀಟ್ ತಿನ್ನಬೇಕು ಅನ್ನೋವಂತಹ ಕ್ರೇವಿಂಗ್ ಬಯಕೆ ಏನಿದೆ ಅದು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಅದರಲ್ಲಿ ಹಲವಾರು ಮಿನರಲ್ಸ್ ಕೂಡ ಸಿಗುತ್ತೆ ಮತ್ತು ಅದನ್ನು ನೆನೆಸಿಟ್ಟಿರುವಂತಹ ನೀರನ್ನು ಅದು ಆಲ್ಕಲೈನ್ ಆಗಿರುತ್ತೆ. ಆಲ್ಕಲೈನ್ ನೀರು ಕುಡಿಯೋದ್ರಿಂದ ನಮಗೆ ಅಸಿಡಿಟಿ ಕಡಿಮೆ ಮಾಡೋದಕ್ಕೆ, ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆಯಲ್ಲಿ ಗ್ಯಾಸ್ ಆಗುತ್ತೆ, ಅಸಿಡಿಟಿ ಆಗ್ತಾ ಇದೆ ಅನ್ನೋರು ಈ ನೀರನ್ನು ಕುಡಿಯೋದ್ರಿಂದ ನಿಮಗೆ ತುಂಬಾ ಸಹಾಯ ಆಗುತ್ತೆ. ಸೊ ಬಾದಾಮಿಯಲ್ಲಿ ಹಲವಾರು ಪೋಷಕಾಂಶಗಳು ಸಿಗುತ್ತೆ. ಅದೇ ರೀತಿ ನೀವು ವಾಲ್ನಟನ್ನು ತೊಗೊಬೋದು, ಆದರೆ ಎಷ್ಟು ತೊಗೊತೀವಿ ಬಾದಾಮಿ ತುಂಬ ತೊಗೊಂಬಿಟ್ರೆ ಅದು ಕ್ಯಾಲೋರಿ ಡೆನ್ಸ್ ಅಂತ ನಾವು ಹೇಳ್ತೀವಿ, ಹೆಚ್ಚು ಕ್ಯಾಲೋರಿ ಬಂದುಬಿಡುತ್ತೆ. ಸೊ ಬಾದಾಮಿ ಅಂದರೆ 5 ಬಾದಾಮಿ ಅಥವಾ ವಾಲ್ನಟ್, ಆದರೆ 1 ವಾಲ್ನಟನ್ನು ತೊಗೊಬೋದು. 1 ವಾಲ್ನಟ್ ಅಂದರೆ 2 ಅರ್ಧ ಪೀಸ್. 1 ಇಡೀ ವಾಲ್ನಟನ್ನು ತೊಗೊಳ್ಳೋದ್ರಿಂದ ಕೂಡ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಿಗುತ್ತೆ. ಅದಲ್ಲದೆ ಕೂಡ ನಮ್ಮ ದೇಹದಲ್ಲಿ ಇಡೀ ಮೆಟಬಾಲಿಸಮ್ಗೆ ಚೆನ್ನಾಗಿ ಉಪಯೋಗ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಫೈನಲಿ ಏನು ಹೇಳ್ಬೋದು ಅಂದರೆ, ಫ್ಯಾಟ್ ಲಾಸ್ ಡ್ರಿಂಕ್ ಒಂದು ಸಿಂಗಲ್ ಮ್ಯಾಜಿಕ್ ಸೊಲ್ಯೂಷನ್ ಅಲ್ಲ. ಈ ಡ್ರಿಂಕ್ಸ್ ನಿಮ್ಮ ಫ್ಯಾಟ್ನ ಮೆಲ್ಟ್ ಮಾಡೋಲ್ಲ, ಫ್ಯಾಟ್ ಲಾಸ್ ಪ್ರೋಸೆಸ್ಗೆ ಸಪೋರ್ಟ್ ಮಾಡುತ್ತೆ. ಈ ಡ್ರಿಂಕ್ಸ್ ಏನಿದೆ ಇದು ಹೆಲ್ಪರ್ಸ್ ಸಪೋರ್ಟರ್ಸ್ ಅಂತ ಕನ್ಸಿಡರ್ ಮಾಡಬೇಕು.
ರಿಯಲ್ ಫ್ಯಾಟ್ ಲಾಸ್ ಅಂದರೆ ಡೈಲಿ ಎಕ್ಸಸೈಸ್ ಮಾಡಬೇಕು, ಕರೆಕ್ಟಾಗಿ ಫುಡ್ ಚಾಯ್ಸ್ ಇರಬೇಕು, ಪೇಷನ್ಸ್ ಇರಬೇಕು ಮತ್ತು ಟೈಮ್ ತೊಗೊಳುತ್ತೆ. ಒಂದು ಥಿಂಗ್ ನೆನ್ಪಿಟ್ಕೊಳ್ಳಿ, 7 ಡೇಸ್ ಮಿರಾಕಲ್ ಇಲ್ಲ, 10 ಡೇಸ್ ಮ್ಯಾಜಿಕ್ ಇಲ್ಲ, ಬಟ್ 30-60 ದಿನಗಳು ಕನ್ಸಿಸ್ಟೆಂಟಾಗಿ ಇದ್ದೀರಾ ಅಂದರೆ ಬಾಡಿ ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡುತ್ತೆ. ಎಕ್ಸಸೈಸ್ ಹೆವಿಯಾಗಿ ಮಾಡಬೇಕು, ಜಿಮ್ ಬೇಕಂತಲೇ ಇಲ್ಲ. ಡೈಲಿ ವಾಕಿಂಗ್, ಸ್ಟ್ರೆಚಿಂಗ್, ಹೋಮ್ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಬಾಡಿನ ದಿನನಿತ್ಯ ಮೂವ್ ಮಾಡ್ತಾ ಇರಿ. ತೂಕ ಇಳಿಸ್ಬೇಕು, ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೇಕು ಅಂದರೆ ನಾವು ದೇಹವನ್ನು ದಂಡಿಸೋದು ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ನಮ್ಮ ದೇಹಕ್ಕೆ ಕಷ್ಟ ಕೊಟ್ಟು ನಾವು ತೂಕವನ್ನು ಇಳಿಸೋದ್ರ ಬದಲು ಖುಷಿಯಾಗಿ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡ್ರೆ ನಮ್ಮ ಜೀವನ ಶೈಲಿಯಲ್ಲಿ ಮತ್ತು ನಮ್ಮ ಆಹಾರದಲ್ಲಿ ನಮಗೆ ಸುಲಭವಾಗಿರುವಂತಹ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ, ಅದನ್ನು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ದೊಡ್ಡ ಬದಲಾವಣೆನ ನಾವು ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಹೆಲ್ದಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.